ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಇಂದು 4ನೇ ತಾರೀಕು ಗುರುವಾರ ಚತುರ್ಥಿ ತಿಥಿ ಹಾಗೂ ಇಂದು ಉತ್ತರಾಷಾಢ ನಕ್ಷತ್ರ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು ಹಾಗೂ ಕಾರ್ಯಕ್ಷೇತ್ರದಲ್ಲಿ ಎಲ್ಲರೂ ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ. ಬಾಸ್ಗಳು ಇವತ್ತು ನಿಮಗೆ ಪ್ರಶಂಸೆಯನ್ನ ನೀಡ್ತಾರೆ. ವೃಷಭ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಎಲ್ಲ ತೊಂದರೆಗಳಿಗೂ ಪರಿಹಾರ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ಬೇಡ. ಪ್ರೇಮ ಪ್ರೀತಿ ದಾಂಪತ್ಯದಲ್ಲಿ ಮನಸ್ಸಿಗೆ ಕ್ಲೇಶ. ಕರ್ಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಪಾರ್ಟ್ನರ್ಶಿಪ್ಗಳಲ್ಲಿ ಹಾಗೂ ದಾಂಪತ್ಯದಲ್ಲಿ ನೆಮ್ಮದಿ. ಸಿಂಹರಾಶಿಯವರಿಗೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಶತ್ರುನಾಶ, ಶತ್ರು ಧ್ವಂಸ ಹಾಗೂ ಆರೋಗ್ಯದಲ್ಲಿ ಬಹಳ ದೊಡ್ಡ ಸುಧಾರಣೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳು ಇವತ್ತು ಬೇಡ. ಪ್ರಾಫಿಟ್ ಬುಕಿಂಗ್ ಮೊದಲೇ ಬೇಡ. ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಕಲಾವಿದರಿಗೆ ಅತ್ಯುತ್ತಮವಾದಂತಹ ದಿವಸ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಕೋರ್ಟು ಕಚೇರಿ ಮ್ಯಾಟರ್ಗಳು, ಡಾಕ್ಯುಮೆಂಟೇಶನ್, ಟ್ಯಾಕ್ಸ್ ಇತ್ಯಾದಿಗಳು ಮತ್ತು ನಿಮ್ಮ ಆಸ್ತಿ ಪಾಸ್ತಿ ವಿಚಾರ ಇವುಗಳ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳುವಂತಹ ದಿವಸ ಇದಾಗಿರುತ್ತೆ. ಇವತ್ತು ಬಹಳನೇ ಮುಖ್ಯವಾದಂತಹ ನಿರ್ಧಾರಗಳು ಯಾವುದೂ ಬೇಡ. ಬಹಳ ಕಷ್ಟಕರವಾದಂತಹ ದಿವಸ ಅನಿಸಬಹುದು. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮದಲ್ಲಿರೋರಿಗೆಲ್ಲರಿಗೂ ಬಹಳ ಒಳ್ಳೆಯ ದಿನ ಮತ್ತು ಸೇಲ್ಸ್, ಮಾರ್ಕೆಟಿಂಗ್ ಇತ್ಯಾದಿ ಮಾತನಾಡುವ ಉದ್ಯಮದಲ್ಲಿರೋರಿಗೆ ಇವತ್ತು ಬಹಳನೇ ಯಶಸ್ಸು, ಆತ್ಮವಿಶ್ವಾಸ. ಧನು ರಾಶಿಯವರಿಗೆ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಸಂದರ್ಭಗಳು ಮನೆಯಲ್ಲಿ ಅಷ್ಟೊಂದು ಪ್ರತಿಕೂಲವಾಗಿ ಅನುಕೂಲಕರವಾಗಿ ಇರೋದಿಲ್ಲ ಅನ್ನುವಂತಹ ಭಾವನೆ ಬರಬಹುದು. ಈಗೋ ಕ್ಲಾಶ್ಗಳು ಮನೆಯಲ್ಲಿ ನಡೆಯಬಹುದು. ಹೀಗಾಗಿ ಸಂಸಾರದಲ್ಲಿ ಶಾಂತಿಯನ್ನ ಕಾಪಾಡೋದೇ ನಿಮ್ಮ ಮುಖ್ಯ ಧ್ಯೇಯ ಆಗಿರಬೇಕು. ಮಕರ ರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಎಲ್ಲ ಮಾನಸಿಕ ಬೇನೆಗಳು ಇವತ್ತು ಬಗೆಹರಿದಿದೆ. ಮನಸ್ಸಿಗೆ ನೆಮ್ಮದಿ ಹಾಗೂ ಮಾರ್ಗದರ್ಶನ ಪ್ರಾಪ್ತಿಯಾಗುವಂತಹ ದಿವಸ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನಿಮ್ಮ ಪ್ರೀತಿ ಪಾತ್ರರು ಮತ್ತು ಮಿತ್ರರು, ಬಂಧುಗಳು ನಿಮಗೆ ಅಷ್ಟೊಂದು ಸಹಕಾರವನ್ನ ಕೊಡೋದಿಲ್ಲ. ಹೀಗಾಗಿ ಇವತ್ತು ಮುಖ್ಯ ನಿರ್ಧಾರಗಳು ಯಾವುದೂ ಬೇಡ. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಗುಂಪುಗಳಲ್ಲಿ ಯಶಸ್ಸು, ಧನಾಗಮ ಇವೆಲ್ಲವೂ ನಡೀತಾ ಇದೆ. ಆದ್ದರಿಂದ ಮೀನರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನ ಮಾಡೋದ್ರಿಂದ ಭಗವಂತನ ಧಾಮವನ್ನ ಸೇರೋದ್ರಲ್ಲಿ ಸಂಶಯವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.